ಇಲಿಯ ಡೇರಿಂಗ್. ಚಂಪಕವನ ಸುಂದರವನ ಕಾಡಿನ ಪಕ್ಕದ ಕಾಡು. ಸುಂದರವನ ಕಾಡಿನಲ್ಲಿ ಹರಿಯುವ ಸೋನ್ ನದಿ ಚಂಪಕ್ವನ ಕಾಡಿನಲ್ಲಿ ಹರಿದುಕೊಂಡು ಇವರ ಕಾಡಿಗೆ ಬರುತ್ತಿತ್ತು. ಎರಡೂ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳಿಗೆ ಸೋನ್ ನದಿ ಒಗ್ಗಟ್ಟಿನ ನದಿಯಾಗಿತ್ತು. ಗೊತ್ತಿಲ್ಲ, ಹಲವಾರು ವರ್ಷಗಳಿಂದ ಈ ಎರಡೂ ಕಾಡುಗಳ ಮಧ್ಯೆ ಒಳ್ಳೆ ಸಂಬಂಧ ಇತ್ತು. ಯಾವಾಗ ಇಲ್ಲಿ ಯಾವ್ದಾದ್ರೂ ದೊಡ್ಡ ಆಯೋಜನೆ ಇದ್ರೆ ಬೇರೆ ಕಾಡಿನಿಂದ ರಾಜ ರಾಣಿ ಎಲ್ಲರೂ ಈ ಕಾಡಿಗೆ ಬರುತ್ತಿದ್ರು. ಸಮಯ ಬದಲಾಯಿತು. ಈಗ ಚಂಪಕ್ವನದ ರಾಜ ಶೇರ್ ಸಿಂಗ್ ನ ದರ್ಬಾರವಾಯಿತು. ಮತ್ತೆ ಸುಂದರವನ ಕಾಡಿನಲ್ಲಿ ಈ ಬಗೀರನ ರಾಜದರ್ಬಾರ ನಡೀತಿತ್ತು. ಶೇರ್ ಸಿಂಗ್ ತಮ್ಮ ಪೂರ್ವಜರಂತೆ ಪ್ರಾಮಾಣಿಕ ರಾಜನ ಆಗಿರ್ಲಿಲ್ಲ. ಸುಂದರವನದಲ್ಲಿ ಒಂದು ಹುಲಿ ಆಡಳಿತವಿದೆ ಅಂದ್ಮೇಲೆ ಇಷ್ಟರವರೆಗೆ ಸಿಂಹಗಳಿಗೆ ಈ ಮಾತಿನಲ್ಲಿ ನಿರಾಕರಣೆ ಯಾಕಿರ್ಲಿಲ್ಲ? ಮಹಾರಾಜರೇ, ಸುಂದರವನದಲ್ಲಿ ಯಾವುದೇ ಸಿಂಹವಿಲ್ಲ. ಅಲ್ಲಿ ಮುಂಚಿನಿಂದಲೂ ಹುಲಿಗಳ ಆಳ್ವಿಕೆ ನಡೆಯುತ್ತಿದೆ. ಒಂದೊಮ್ಮೆ ಸುಂದರವನದಲ್ಲಿ ಸಿಂಹಗಳೇ ಇಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿಯ ಸಿಂಹಾಸನ ಖಾಲಿ ಇದೆ. ಹುಲಿ ಎಂದು ಕಾಡಿನ ರಾಜನಾಗ್ಲಿಲ್ಲ, ಆಗೋದೂ ಇಲ್ಲ. ಇದೇನು ಹೇಳ್ತಿದ್ದೀರ ಮಹಾರಾಜರೇ? ಯಾಕೆಂದ್ರೆ ಅಲ್ಲಿಯ ಸಿಂಹಾಸನದಲ್ಲಿ ಯಾವಾಗ್ಲೂ ಹುಲಿಗಳೇ ಕೂರೋದು. ಸೈನ್ಯಕ್ಕೆ ನಮ್ ಸಂದೇಶ ನೀಡು. ನಾವು ಸುಂದರವನಕ್ಕೆ ಆಕ್ರಮಣ ಮಾಡ ಬಯಸ್ತೇವೆ. ಅಲ್ಲಿಯ ಸಿಂಹಾಸನದಲ್ಲಿ ಕೂರ್ತೇವೆ. ಹಾಗೆ ಸುಂದರವನವನ್ನು ಚಂಪಕವನದೊಂದಿಗೆ ಸೇರಿಸಿ ನಮ್ಮ ಸೀಮೆಯನ್ನು ವಿಸ್ತರಿಸ್ತೇವೆ. ಮಹಾರಾಜರ ಆಜ್ಞೆಯನ್ನು ಪಾಲಿಸುತ್ತಾ ಮಂತ್ರಿ ಬಾಲು ಈ ವಿಷಯವನ್ನು ಪೂರ್ತಿ ಕಾಡಿಗೆ ಹರಡಿಸುತ್ತೆ. ಮಹಾರಾಜ ಶೇರ್ ಸಿಂಗ್ ಮಾಡೋದು ಸರಿಯಲ್ಲ. ಚಂಪಕವನದಲ್ಲಿ ನಾವೆಲ್ಲ ಎಷ್ಟು ಶಾಂತಿಯಿಂದ ವಾಸಿಸ್ತೇವೆ. ಆಕ್ರಮಣ ಮಾಡಿ ಮಹಾರಾಜರು ಎರಡು ಕಾಡಿನ ಮಧ್ಯೆ ಯಾಕೆ ಯುದ್ಧ ಮಾಡಿಸ ಬಯಸ್ತಾರೆ? ನನ್ಗನಿಸುತ್ತೆ ಸುಂದರವನದವರಿಗೆ ವಿಷಯ ತಿಳಿಸಲೇಬೇಕು. ಡೋಲು ಮಂಗ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಧ್ಯರಾತ್ರಿ ನಂತರ ಸುಂದರವನ ಕಾಡಿಗೆ ಹೋಗ್ತಿತ್ತು. ಅಲ್ಲಿ ಹೋಗಿ ಮಂತ್ರಿಯನ್ನು ಭೇಟಿ ಮಾಡ್ತಿತ್ತು. ಮಹಾಮಂತ್ರಿಗಳೇ, ನಿಮ್ ರಾಜ ಬಗೀರನಿಗೆ ಗುಪ್ತ ಸಂದೇಶ ತಂದಿದ್ದೇನೆ. ಅದನ್ನು ನಾನು ಅವರಿಗೆ ಹೇಳ್ತೇನೆ. ನೀವು ನನ್ನನ್ನ ಮಹಾರಾಜರ ಬಳಿ ಕರ್ಕೊಂಡು ಹೋಗಿ. ಡೋಲುನ ಮಾತನ್ನು ಕೇಳಿ ಮಂತ್ರಿ ಈ ನರಿ ಅವರನ್ನು ರಾಜ ಬಗೀರ ಬಳಿಗೆ ಕರ್ಕೊಂಡು ಹೋಗುತ್ತೆ. ಡೋಲು ಗುಹೆ ಒಳಗೆ ಬಂದಾಗ ಮಹಾರಾಜ ಬಗೀರ ವಿಶ್ರಾಂತಿ ತಗೊಳ್ತಾ ಇರುತ್ತೆ. ಬಗೀರನ್ನು ನೋಡಿದ ತಕ್ಷಣ ಡೋಲುಗೆ ಗಾಬರಿ ಆಗುತ್ತೆ. ಆದ್ರೂ ಕೂಡ ಧೈರ್ಯದಿಂದ ಬಗೀರನನ್ನು ಏಳ್ಸೋಕೆ ಪ್ರಯತ್ನ ಮಾಡುತ್ತೆ. ಮಹಾರಾಜರೇ, ಅರೆ ಬಗೀರರವ್ರೆ, ಹೇಳಿ. ಈ ಡೋಲು ಪದೇ ಪದೇ ಏಳ್ಸೋದ್ರಿಂದ ಸ್ವಲ್ಪ ಸಮಯದಲ್ಲಿ ಬಗೀರ ಎದ್ದು ಕೂತ್ಕೊಂಡ್ಬಿಡುತ್ತೆ. ಯಾರು ನೀನು? ಈ ಮಧ್ಯರಾತ್ರಿ ನನ್ ಗುಹೆಯಲ್ಲಿ ಏನ್ ಮಾಡ್ತಿದ್ದೀಯಾ? ಸುಂದರವನದವನಂತೆ ಕಾಣ್ತಾ ಇಲ್ಲ. ಮಹಾರಾಜರೇ, ನಾನು ಚಂಪಕವನದಿಂದ ಬಂದಿದ್ದೇನೆ. ನೀವು ನನ್ನನ್ನ ಗೂಢಚಾರನೆಂದು ತಿಳಿದುಕೋಬಹುದು. ಇಂದು ನಾನು ನಿಮ್ಗೆ ಒಂದು ಅಗತ್ಯದ ವಿಷಯ ತಿಳಿಸೋಕೆ ಬಂದಿದ್ದೇನೆ. ಏನು ವಿಷಯ? ವಿಸ್ತಾರವಾಗಿ ಹೇಳು. ಮಹಾರಾಜರೇ, ನಮ್ ಕಾಡಿನಲ್ಲೀಗ ಮಹಾರಾಜ್ ಸಿಂಗಂನ ಮಗ ಶೇರ್ ಸಿಂಗ್ ಆಳ್ವಿಕೆ ಮಾಡ್ತಿದ್ದಾರೆ. ಅವರು ನಮ್ಮ ಇತರ ರಾಜರಂತೆ ಶಾಂತಿಪ್ರಿಯ ರಾಜರಲ್ಲ. ಅವರು ಬಯಸ್ತಾರೆ ಚಂಪಕವನದ ಸೀಮೆಯನ್ನು ವಿಸ್ತರಿಸಿ ಸುಂದರವನವನ್ನು ಸೇರಿಸಿಕೊಳ್ಬೇಕೆಂದು. ಆದಷ್ಟು ಬೇಗ ಅವರು ನಿಮ್ಮ ಮೇಲೆ ಆಕ್ರಮಣ ಮಾಡಲಿದ್ದಾರೆ. ನೀನಂತೂ ಸ್ವತಃ ಚಂಪಕವನದ ನಿವಾಸಿ. ಆದ್ರೂ ಈ ಗುಪ್ತ ಸಂದೇಶ ನನಗೆ ನೀಡಲು ಯಾಕೆ ಬಂದೆ? ನೀನ್ ನಿನ್ನ ಮಹಾರಾಜರಿಗೆ ಪ್ರಾಮಾಣಿಕನಾಗಿಲ್ವಾ? ಮಹಾರಾಜರೇ, ನಮ್ ಕಾಡಿನ ಯಾವುದೇ ಪ್ರಾಣಿಗೆ ಇಷ್ಟವಿಲ್ಲ ಸುಂದರವನ್ ಮತ್ತು ಚಂಪಕವನದೊಳಗೆ ಯಾವುದೇ ಜಗಳ ಆಗೋದು ಮತ್ತೆ ನಿಮ್ ಜೊತೆ ಸಂಬಂಧ ಹಾಳಾಗೋದು. ಅಷ್ಟಕ್ಕೂ ಯುದ್ಧದಿಂದ ಯಾರೊಬ್ಬರಿಗೂ ಉಳಿತಾಗಿಲ್ಲ. ನಿನ್ನ ಸೂಚನೆಗಳಿಗೆ ಧನ್ಯವಾದ ಡೋಲು. ನನ್ಗನಿಸುತ್ತೆ ನಿನ್ ಪ್ರಾಣ ಅಪಾಯದಲ್ಲಿದೆ. ಒಂದೊಮ್ಮೆ ಶೇರ್ ಸಿಂಗ್ಗೆ ನೀನು ಅಲ್ಲಿಯ ವಿಷಯ ನನ್ಗೆ ತಿಳಿಸಿದ ಬಗ್ಗೆ ತಿಳಿದ್ರೆ ಅದನ್ನು ರಾಜದ್ರೋಹವೆಂದು ಎಣಿಸಲಾಗುತ್ತೆ. ಮತ್ತೆ ನಿನ್ಗೆ ಮರಣದಂಡನೆ ವಿಧಿಸಲಾಗುವುದು. ಈಗ ನೀವೇ ಹೇಳಿ ಮಹಾರಾಜರೇ, ನಾನೇನ್ ಮಾಡ್ಲಿ? ನೀನು ನಿಶ್ಚಿಂತೆಯಿಂದ ನಮ್ ಕಾಡಿನಲ್ಲಿರು. ಆ ರೀತಿ ನೀನು ಸುರಕ್ಷಿತನಾಗಿರ್ಬೋದು. ನಿನ್ಗೇನು ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಡೋಲುನ ಗುಪ್ತ ಮಾತನ್ನು ಕೇಳಿಸ್ಕೊಂಡು ಬಗೀರ ತನ್ನ ಸೈನಿಕರಿಗೆ ಸಾವಧಾನದಿಂದ ಇರೋಕ್ ಹೇಳುತ್ತೆ. ಮತ್ತೆ ಸುಂದರವನದ ಗಡಿಯಲ್ಲಿ ಎಲ್ಲರಿಗೂ ಎಚ್ಚರಿಕೆಯಿಂದ ಇರೋಕ್ ಹೇಳುತ್ತೆ. 2 ದಿನದ ನಂತರ ನಾವೆಷ್ಟು ಸೈನಿಕರು ಹುಲಿ ಅಥವಾ ಬೇರೆ ಪ್ರಾಣಿಗಳನ್ನು ಗಡಿಯಲ್ಲಿ ಕಾವಲಿಗಿಟ್ರು ಒಂದೊಮ್ಮೆ ಶೇರ್ ಸಿಂಗ್ ನಮ್ ಕಾಡಿಗೆ ಆಕ್ರಮಣ ಮಾಡಿದ್ರು ನಾವು ಗೆಲ್ಲೋದಂತೂ ಸಾಧ್ಯವೇ ಇಲ್ಲ. ಶೇರ್ ಸಿಂಗ್ನ ಬಳಿ ಹುಲಿ ಮತ್ತು ಕರಡಿಯ ದೊಡ್ಡ ಸೈನ್ಯವಿದೆ. ಇವರ ಶಕ್ತಿಯುತ ಸೈನ್ಯದ ಮುಂದೆ ನಮ್ಮ ಸೈನಿಕರು ದುರ್ಬಲರಾಗಿದ್ದಾರೆ. ನಮ್ಮ ಸೈನಿಕರ ಆತ್ಮವಿಶ್ವಾಸ ಕಡಿಮೆ ಮಾಡಬೇಡಿ ಮಹಾರಾಜರೇ. ನಮ್ಮ ಸೈನಿಕರು ಯಾರಿಗೂ ಕಮ್ಮಿ ಇಲ್ಲ. ನಾವು ಸುಂದರವನಕ್ಕಾಗಿ ನಮ್ಮ ಜೀವ ಕೊಡೋಕ್ಕೂ ರೆಡಿ. ನನ್ಗೊತ್ತು, ನೀವೆಲ್ಲ ಧೈರ್ಯವಂತ ಸಿಪಾಯಿಗಳ ರಾಜಭಕ್ತಿಯ ಮೇಲೆ ನನ್ಗೇನು ಸಂಶಯವಿಲ್ಲ. ಆದ್ರೆ ಸತ್ಯ ಏನಂದ್ರೆ ನಾನು ಯುದ್ಧವನ್ನು ಇಷ್ಟಪಡೋದಿಲ್ಲ. ನಾನು ನನ್ನ ನಿರಪರಾಧಿ ಸೈನಿಕರ ರಕ್ತ ಹರಿಯೋದನ್ನ ನೋಡ್ಲಾರೆ. ಏನ್ ಮಾಡೋದು, ಏನೊಂದು ಉಪಾಯ ಹೊಳಿತಿಲ್ಲ. ನೀವೆಲ್ಲ ಈ ಯುದ್ಧಕ್ಕೆ ಸಿದ್ಧರಾಗಿದ್ದರೆ ಸರಿ, ಈ ಯುದ್ಧ ಅವಶ್ಯ ನಡೆಯುತ್ತೆ.
ಮರುದಿನ ಶೇರ್ ಸಿಂಗ್ ಕಾಡಿನ ಒಂದು ಪ್ರಾಣಿಯ ಜೊತೆ ಬಗೀರನಿಗೆ ಒಂದು ಸಂದೇಶ ಕಳಿಸುತ್ತೆ. ಈ ಚೀಟಿಯನ್ನು ಓದುತ್ತಾ, ಬಗೀರ ಕಾಡಿನ ರಾಜ ಶೇರ್, ಆದ್ದರಿಂದ ನೀವು ಸುಂದರವನವನ್ನು ನಮ್ಮ ವಶಕ್ಕೆ ಕೊಟ್ಟು ಇಲ್ಲಿಂದ ಜೀವ ಉಳಿಸ್ಕೊಂಡು ಹೋಗ್ಬೇಕು. ಇದು ನಿಮಗೆ ಒಪ್ಪಿಗೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಸೂರ್ಯೋದಯ ಆದ ತಕ್ಷಣ ನಾವು ಸುಂದರವನಕ್ಕೆ ಆಕ್ರಮಣ ಮಾಡ್ತೀವಿ. ಈ ಸಂದೇಶದಲ್ಲಿ ಬರೆದ ಹಾಗೆ ಆಯ್ತು. ಮರುದಿನ ಸೂರ್ಯೋದಯ ಆದ ಕೂಡ್ಲೆ ಶೇರ್ ಸಿಂಗ್ ಸುಂದರವನದ ಕಾಡಿಗೆ ಆಕ್ರಮಣ ಮಾಡ್ತಾರೆ. ದಿನವಿಡೀ ಚಂಪಕ್ವನ್ ಮತ್ತು ಸುಂದರವನದ ಕಾಡಿನ ಮಧ್ಯೆ ಹೋರಾಟ ನಡೆಯುತ್ತೆ. ಸಂಜೆ ಆಗುತ್ತಲೇ ಯುದ್ಧ ನಿಲ್ಲುತ್ತೆ. ಶೇರ್ ಸಿಂಗ್ ತಮ್ಮ ಸೇನೆಯ ಬಳಿ ಬರುತ್ತೆ. ಈ ಬಗೀರನ ಸೈನ್ಯ ನಾವು ಊಹಿಸಿದ್ದಕ್ಕಿಂತ ಹೆಚ್ಚು ಪರಾಕ್ರಮಿಯಾಗಿದೆ. ನನ್ಗನಿಸೋದಿಲ್ಲ ಈ ರೀತಿ ಯುದ್ಧ ಮಾಡಿ ನಾವು ಅವನನ್ನು ಗೆಲ್ಲಲು ಸಾಧ್ಯವೆಂದು. ಏನಾದ್ರೂ ಬೇರೆ ಮಾರ್ಗ ಹುಡುಕ್ಬೇಕಾಗಿದೆ. ಈಗ ಯುದ್ಧ ನಿಲ್ಲಿಸಿ ಸುಂದರವನವನ್ನ ಶರಣಾಗತಗೊಳಿಸುವ ಬೇರೇನಾದ್ರೂ ಉಪಾಯ ಮಾಡಬೇಕಾಗಿದೆ. ಮಂತ್ರಿ, ನಮ್ ಚಂಪಕವನದಿಂದ ಹರಿಯುವ ಸೋನ್ ನದಿಯ ಮೇಲೆ ಅಣೆಕಟ್ಟು ರಚಿಸು. ಸುಂದರವನಕ್ಕೆ ಹರಿಯುವ ನೀರನ್ನು ನಿಲ್ಲಿಸು. ನಾವು ನೋಡ್ತೇವೆ ನೀರಿಲ್ಲದೆ ಅವರೆಷ್ಟು ದಿನ ಬದುಕಲು ಸಾಧ್ಯವೆಂದು. ಆದ್ರೆ ಮಹಾರಾಜರೇ, ನದಿಯಲ್ಲಿ ಹರಿಯುವ ನೀರಿನಲ್ಲಿ ಎಲ್ರಿಗೂ ಸಮಾನ ಅಧಿಕಾರವಿದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ನದಿಯ ನೀರನ್ನು ಹೇಗೆ ತಡೆಯೋದು? ಮಂತ್ರಿ ಬಾಲು, ಈ ಕಾಡಿನಲ್ಲಿ ಎಲ್ಲ ಕೆಲಸ ನನ್ನ ಇಚ್ಛೆಂತ ನಡೆಯುತ್ತೆ. ಹಾಗಾಗಿ ನಾನು ಏನ್ ಹೇಳ್ತೇನೋ ಅಷ್ಟೇ ಮಾಡಿ ನೀವು. ಒಂದೊಮ್ಮೆ ಯುದ್ಧದಲ್ಲಿ ವೈರಿಯನ್ನು ಕೊಲ್ಲೋದು ನೀತಿಯಾದ್ರೆ ತಮ್ಮ ಶತ್ರುವಿಗಾಗಿ ನೀರನ್ನು ತಡೆಯೋದು ಹೇಗೆ ತಪ್ಪಾಗುತ್ತೆ? ಮಹಾರಾಜ್ರೆ, ನೀರ್ ನಿಲ್ಸಿದ್ರೆ ಸುಂದರವನದ ಕಾಡಿನ ಪ್ರಾಣಿಗಳು ನೀರಿಲ್ದೆ ನರಳುತ್ತಾರೆ. ನೀರಿಲ್ಲದೆ ಎಷ್ಟು ದಿನ ಅಂತ ಯುದ್ಧ ಮಾಡ್ತಾರೆ? ನೀನು ಹೇಳೋದು ನಿಜ ಲೋಮ್ಡಿ. ಈ ನೀರೇ ಈಗ ನಮ್ಮ ಆಯುಧ. ನೋಡ್ತಾ ಇರು, 2 ದಿನದಲ್ಲಿ ಆ ಬಗೀರ ನನ್ ಮುಂದೆ ಮಂಡಿಯೂರ್ತಾನೆ. ಶೇರ್ ಸಿಂಗ್ನ ಆಜ್ಞೆಯಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಮರದ ಪೆಟ್ಟಿ ಮತ್ತು ಹಗ್ಗವನ್ನು ಜಮಾ ಮಾಡ್ತಾರೆ. ನಂತರ ನದಿಗೆ ಸೇತುವೆ ಕಟ್ಟೋಕ್ ಬರ್ತಾರೆ. ಪ್ರಾಣಿಗಳ ಪರಿಶ್ರಮದಿಂದ ನದಿ ಮೇಲೆ ಸೇತುವೆ ತಯಾರಾಗುತ್ತೆ. ಇದ್ರಿಂದ ನೀರು ಸುಂದರವನದ ಕಡೆಗೆ ಹೋಗೋದಿಲ್ಲ. ಸುಂದರವನ ಕಾಡಿನ ನದಿ ಒಣಗಿದಾಗ ಅಲ್ಲಿನ ಪ್ರಾಣಿಗಳಿಗೆ ನೀರಿಲ್ಲದೆ ಬಗೀರನ ಬಳಿ ಬರ್ತಾರೆ. ಬಗೀರ, ಈ ಬಿಸಿಲಿನಿಂದ ಕಾಡಿನ ಪಶು ಪಕ್ಷಿಗಳು ತೊಂದರೆಯಲ್ಲಿದ್ದಾರೆ. ಅದರ ಮೇಲೆ ನದಿಯಲ್ಲಿ ನೀರು ಕೂಡ ಉಳಿದಿಲ್ಲ. ನಮ್ ಸೋನ್ ನದಿ ಬತ್ತಿ ಒಣಗಿ ಹೋಗಿದೆ. ಇಲಿಯ ಮಾತನ್ನು ಕೇಳಿ ಬಗೀರನಿಗೆ ಬಹಳ ಚಿಂತೆಯಾಗುತ್ತೆ. ನನ್ಗನಿಸುತ್ತೆ ನಾನು ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಈ ರೀತಿ ನನ್ನ ಪ್ರಜೆಗಳನ್ನು ಬಾಯಾರಿಕೆಯಿಂದ ತತ್ತರಿಸಿ ಹೋಗಲು ನಾನು ಬಿಡಲಾರೆ. ನಾನು ನನ್ನ ಸೋಲು ಒಪ್ಪಿಕೊಳ್ತೇನೆ. ನಿಲ್ಲಿ ಮಹಾರಾಜ್ರೆ, ಪ್ರತಿ ಸಮಸ್ಯೆಗೆ ಪರಿಹಾರವಿರುತ್ತೆ. ಈ ರೀತಿ ಧೈರ್ಯ ಕುಂದೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನನ್ಗೇನು ಪರಿಹಾರ ಕಾಣ್ತಾ ಇಲ್ಲ. ನಿನ್ ಬಳಿ ಏನಾದ್ರೂ ಉಪಾಯ ಇದ್ರೆ ಹೇಳು. ಮಹಾರಾಜ್ರೆ, ನೀವು ಕಾಡಿನ ಎಲ್ಲರಿಗಿಂತ ಪರಾಕ್ರಮಿ ಸಿಪಾಯಿಗಳನ್ನು ಅಣೆಕಟ್ಟಿನ ಬಳಿ ಕಳುಹಿಸಿ ಅವರಿಗೆ ಹೇಳಿ ಒಂದ್ಸಲ ಅಣೆಕಟ್ಟು ಒಡೆಯೋಕೆ ಪ್ರಯತ್ನ ಮಾಡಲು. ಬಗೀರನಿಗೆ ಇಲಿಯ ಮಾತು ಸರಿ ಅನ್ಸುತ್ತೆ ಮತ್ತು ತಮ್ಮ ಸಿಪಾಯಿಗಳಿಗೆ ನದಿಯ ಬಳಿ ಹೋಗೋದಕ್ಕೆ ಹೇಳುತ್ತೆ. ಈ ಸೈನಿಕರು ನದಿಯ ಬಳಿ ಹೋಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಅಣೆಕಟ್ಟು ಕಟ್ಟಲಾಗಿದೆ. ಎಲ್ಲಾ ಕಡೆ ಈ ಅಣೆಕಟ್ಟನ್ನು ನೋಡಿ ಬಗೀರನ ಸಿಪಾಯಿಗಳು ವಾಪಸ್ ತಮ್ಮ ಕಾಡಿಗೆ ಬರ್ತಾರೆ. ಮಹಾರಾಜರೇ, ಅಣೆಕಟ್ಟಿನವರೆಗೆ ತಲುಪೋಕೆ ಸಾಧ್ಯವಿಲ್ಲ. ಅಲ್ಲಿ ಎಲ್ಲಾ ಜಾಗದಲ್ಲಿ ಸೈನಿಕರಿದ್ದಾರೆ. ಈ ಸಿಪಾಯಿಗಳ ಮಾತನ್ನು ಕೇಳಿದ್ಮೇಲಂತೂ ಬಗೀರನಿಗೆ ಇನ್ನೂ ಚಿಂತೆ ಆಗುತ್ತೆ. ಮಹಾರಾಜ್ರೆ, ನೀವು ಚಿಂತಿಸಬೇಡಿ. ನಾನು ಈ ಅಣೆಕಟ್ಟನ್ನು ಬಿಚ್ಚಿಯೇ ಹಿಂತಿರುಗುವೆನೆಂಬ ಭರವಸೆ ನೀಡ್ತೇನೆ. ಇಲ್ಲಿ ದೊಡ್ಡ ದೊಡ್ಡ ಸಿಪಾಯಿಗಳೇ ಸೋಲ್ ಒಪ್ಕೊಂಡಿದ್ದಾರೆ. ನಿನ್ಗನ್ಸುತ್ತಾ ನೀನೊಬ್ನೇ ಈ ಕೆಲ್ಸ ಮಾಡ್ಬಿಡ್ತೀನಿ ಅಂತ? ಪೆದ್ದು ಇಲಿ, ನೀನನ್ನ ಏನ್ ಅನ್ಕೊಂಡಿದ್ದೀಯಾ? ನೋಡು ಲೋಮ್ಡಿ, ಎಂದು ಯಾರನ್ನು ಕ್ಷುಲ್ಲಕವೆಂದೆಣಿಸಬಾರದು. ಸೂಜಿ ಇರಲಿ ಅಥವಾ ತಲ್ವಾರ್, ಎಲ್ಲಕ್ಕೂ ಅದರದ್ದೇ ಆದ ಮಹತ್ವವಿದೆ. ಎಲ್ಲಿ ಸೂಜಿ ಅಗತ್ಯವಿರುತ್ತೋ ಅಲ್ಲಿ ತಲ್ವಾರ್ ಉಪಯೋಗಕ್ಕೆ ಬರೋಲ್ಲ. ನೀನೇನ್ ಹೇಳ್ತಿದ್ದೀಯಾ? ನಾನೊಬ್ಬ ಸಣ್ಣ ಪ್ರಾಣಿ. ಎಲ್ಲಕ್ಕಿಂತ ಮುಖ್ಯ ವಿಷಯ, ನಾನು ಭೂಮಿಯೊಳಗೆ ಸುರಂಗ ತೋಡಿ ಮುಂದೆ ಸಾಗಬಹುದು. ಅದೇ ರೀತಿ ಯಾರ ಕಣ್ಣಿಗೂ ಗೋಚರಿಸದೆ ನಾನು ಅಣೆಕಟ್ಟಿನವರೆಗೆ ತಲುಪಬಹುದು. ಇಲಿಯ ಈ ಮಾತು ಬಗೀರನಿಗೆ ಸರಿ ಅನ್ಸುತ್ತೆ ಮತ್ತು ಖುಷಿ ಪಡುತ್ತೆ. ಅದೆಲ್ಲ ಸರಿ, ಆದ್ರೆ ಈ ಕೆಲಸದಲ್ಲಿ ಪ್ರಾಣಕ್ಕೆ ಅಪಾಯವಿದೆ. ಆದ್ರೂ ನೀನು ಹೋಗ ಬಯಸ್ತೀಯಾ? ಸುಂದರವನ ನನ್ ಮನೆ ಮಹಾರಾಜರೇ. ನನ್ ಮನೆಯನ್ನು ರಕ್ಷಿಸಲು ನಾನು ಏನು ಮಾಡಲು ಸಿದ್ಧ. ಈ ಇಲಿಯ ಡೇರಿಂಗ್ ಅನ್ನು ನೋಡಿ ಬಗೀರ ಇಲಿಯನ್ನು ಸೇತುವೆ ಬಳಿ ಹೋಗೋಕ್ ಹೇಳುತ್ತೆ.
ಇಲಿ ಬಹಳ ಬುದ್ಧಿವಂತಿಕೆಯಿಂದ ಭೂಮಿಯ ಒಳಗಿಂದ ಸುರಂಗ ಮಾಡಿಕೊಂಡು ಆ ಸೇತುವೆ ಬಳಿ ತಲುಪುತ್ತೆ. ಮತ್ತ ಅಲ್ಲಿಗೆ ಹೋಗಿ ಯಾರಿಗೂ ಕಾಣದ ಹಾಗೆ ಒಂದೊಂದಾಗಿ ತನ್ನ ಚೂಪಾದ ಹಲ್ಲುಗಳಿಂದ ಎಲ್ಲಾ ಹಗ್ಗವನ್ನು ಕಟ್ ಮಾಡುತ್ತೆ. ಹೀಗೆ ಕಟ್ ಮಾಡ್ತಾ ಬಹಳ ಗಂಟೆಗಳ ನಂತರ ಕೊನೆಯಲ್ಲಿ ಎಲ್ಲಾ ಸೇತುವೆಯ ಹಗ್ಗವನ್ನು ಕಟ್ ಮಾಡುತ್ತೆ. ಇದ್ರಿಂದ ನಿಧಾನವಾಗಿ ನೀರು ಸುಂದರವನದ ಕಾಡಿನ ಕಡೆಗೆ ಬರುತ್ತೆ. ಹೀಗೆ ಇಲಿ ಎಲ್ಲಾ ಹಗ್ಗಗಳನ್ನು ಕಟ್ ಮಾಡ್ಬಿಡುತ್ತೆ. ಇದ್ರಿಂದ ಸೇತುವೆ ಮುರಿದು ಹೋಗುತ್ತೆ. ಸುಂದರವನ ತನಕ ನೀರಂತೂ ಬಂದ್ಬಿಡುತ್ತೆ. ಆದ್ರೆ ಈ ಇಲಿ ಎಲ್ಲೂ ಕಾಣಿಸೋದೇ ಇಲ್ಲ. ನಾವೆಲ್ಲರೂ ಈ ಇಲಿಯಿಂದ ಪಾಠ ಕಲಿತ್ಕೊಳ್ಬೇಕು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವನು ನಮ್ಮೆಲ್ಲರ ಪ್ರಾಣ ರಕ್ಷಿಸಿದ್ದಾನೆ. ನನಗನಿಸುತ್ತೆ ನದಿಯ ವೇಗದ ಪ್ರವಾಹದಲ್ಲಿ ಇಲಿ ಮುಳುಗಿ ಹೋಗಿರ್ಬೇಕು. ಪ್ರಾಯಶಃ ಇನ್ನೆಂದು ಅವನು ಹಿಂತಿರುಗಿ ಬರಲಾರ. ಆದ್ರೆ ಸುಂದರವನ ಇಲಿಯ ಡೇರಿಂಗ್ ಅನ್ನು ಎಂದೆಂದು ಮರೆಯಲು ಸಾಧ್ಯವಿಲ್ಲ. ಆಗ ಮರದ ಒಂದು ತುಂಡಿನ ಮೇಲೆ ಹೀಗೆ ಕೂತ್ಕೊಂಡು ಇಲಿ ನೀರಿನ ಮೇಲೆ ತೇಲಾಡ್ಕೊಂಡು ಬರ್ತಾ ಇರುತ್ತೆ. ನೋಡಿ ನೋಡಿ, ನಮ್ಮ ಡೇರಿಂಗ್ ಇಲಿ ಹಿಂತಿರುಗ್ತಿದ್ದಾನೆ. ಇಲಿ ವಾಪಸ್ ಬಂದಿದ್ದನ್ನು ನೋಡಿ ಪೂರ್ತಿ ಸುಂದರವನದಲ್ಲಿ ಖುಷಿಯ ವಾತಾವರಣ. ಮತ್ತೆಲ್ರೂ ಖುಷಿಯಿಂದ ಕುಣಿದಾಡ್ತಿದ್ದಾರೆ.